ಅಕ್ರಮ ಹಸುಗಳ ಸಾಗಾಟ ವಾಹನ ಹಿಡಿತಾ ಇದ್ದಂತೆ ಡ್ರೈವರ್ ಕ್ಲೀನರ್ ಪರಾರಿಯಾಗಿದ್ದಾರೆ. ಅಕ್ರಮ ಹಸುಗಳ ಸಾಗಾಟಕ್ಕೆ ಇಲ್ವಾ ಬ್ರೇಕ್? ಹಾಗಾದ್ರೆ ಯಾಕಿಲ್ಲ? ರೂಲ್ಸ್ ಫಾಲೋ ಮಾಡ್ತಾ ಇಲ್ವಾ? ಅಕ್ರಮವಾಗಿ ಸಾಗಿಸ್ತಾ ಇದ್ದ ಹಸುಗಳು ಬಜರಂಗ ದಳ ಕಾರ್ಯಕರ್ತರ ವಶದಲ್ಲಿದೆ. ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಂತಹ ವಾಹನವನ್ನ ತಡೆದು ಹಸುಗಳನ್ನ ರಕ್ಷಣೆ ಮಾಡಿದ್ದಾರೆ. ಕೋಲಾರದ ಮುಳಬಾಗಿಲು ತಾಲೂಕಿನ ಬೈರಕೂರಿನಲ್ಲಿ ಈ ಘಟನೆ ನಡೆದಿದೆ. ವಾಹನ ಹಿಡಿತಾ ಇದ್ದಂತೆ ಪರಾರಿಯಾಗಿದ್ದಾರೆ ಡ್ರೈವರ್ ನಯಾಜ್ ಶರೀಫ್ ಹಾಗೆ ಕ್ಲೀನರ್. ಆಂಧ್ರದ ಪುಂಗನೂರಿನಿಂದ ಕಂಟೈನರ್ನಲ್ಲಿ ಸಾಗಿಸ್ತಾ ಇರ್ತಾರೆ 22 ಹಸುಗಳನ್ನು. ಅಷ್ಟು ಹಸುಗಳನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಂತಹ ವಾಹನವನ್ನ ತಡೆದು 22 ಹಸುಗಳನ್ನು ರಕ್ಷಣೆ ಮಾಡಲಾಗಿದೆ. ಕೋಲಾರದ ಮುಳಬಾಗಿಲು ತಾಲೂಕಿನ ಬೈರಕೂರು ಗ್ರಾಮದ ಬಳಿಯಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಸುಗಳನ್ನ ಹಿಡಿದು ನಂಗಲಿ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಕಾರ್ಯಕರ್ತರು. ಯಾಕೆ ಈ ಅಕ್ರಮ ಹಸುಗಳ ಸಾಗಾಟ ನಿಲ್ತಾನೆ ಇಲ್ಲ? ವಾಹನ ಹಿಡಿತಾ ಇದ್ದಂತೆ ಡ್ರೈವರ್ ಕ್ಲೀನರ್ ಪರಾರಿ ಆಗ್ತಾರೆ. ಯಾವಾಗ ಬ್ರೇಕ್ ಬೀಳೋದು ಇದಕ್ಕೆ? ಯಾಕೆ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ? ನೋಡ್ತಾ ಇರಬಹುದು 22 ಹಸುಗಳನ್ನ ರಕ್ಷಣೆ ಮಾಡಿದ್ದಾರೆ ಕಾರ್ಯಕರ್ತರು. ನೋಡ್ತಾ ಇರ್ಬೋದು 22 ಹಸುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರಿಗೆ ತಲುಪಿಸಿದ್ದಾರೆ. ಬಜರಂಗ ದಳದ ಕಾರ್ಯಕರ್ತರು ವಾಹನವನ್ನು ಅಡ್ಡಗಟ್ಟಿ ಹಸುಗಳನ್ನ ರಕ್ಷಣೆ ಮಾಡಿರುವಂಥದ್ದು. ದಿನೇ ದಿನೇ ಹೆಚ್ಚಾಗ್ತಾ ಇದೆಯೋ ಹೊರತು ಈ ಹಸುಗಳ ಸಾಗಾಟ ಕಡಿಮೆ ಅಂತೂ ಆಗ್ತಾ ಇಲ್ಲ. ಯಾವ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇಲ್ಲ. ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ. ನಿಜಕ್ಕೂ ಇವ್ರ ಹಿಂದೆ ಯಾವುದಾದ್ರೂ ದೊಡ್ಡ ಕೈಗಳು ಇದೆಯಾ ಅನ್ನುವಂಥ ಸಂಶಯ ಮೂಡುತ್ತೆ. ಬಿಕಾಸ್ ಅಷ್ಟು ರಾಜಾರೋಷವಾಗಿ ನೋಡಿ 22 ಹಸುಗಳನ್ನ ಸಾಗಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಕ್ಷಣ ಹಸುಗಳನ್ನ ಯಾವಾಗ ವಶಕ್ಕೆ ಪಡೆದುಕೊಂಡ್ರು, ಸಡನ್ಲಿ ವಾಹನವನ್ನ ಹಿಡಿತಾ ಇದ್ದಂತೆ ಡ್ರೈವರ್ ಮತ್ತೆ ಕ್ಲೀನರ್ ಇಬ್ರು ಕೂಡ ಪರಾರಿಯಾಗಿದ್ದಾರೆ. ನಯಾಜ್ ಶರೀಫ್ ಅಂತ ಹೇಳಲಾಗ್ತಾ ಇದೆ ಡ್ರೈವರ್. ಇಬ್ಬರು ಕೂಡ ಪರಾರಿಯಾಗಿರುವಂಥದ್ದು. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಹಸುಗಳು ಈಗ ಪೊಲೀಸರ ವಶದಲ್ಲಿದೆ. వద్దుండప్ప నీళ్ళు పెట్టిన